ಹಾಜರಿಗೆ ಆಗಮಿಸಿ ವೇದಿಕೆ ಮೇಲೆ ಆಸನದ ನಮಗೆ ಧಾರವಾಡದ ಚೌಕಿ ಮಠನಾಥರ ಪಾದಗಳಿಗೆ ನಮಸ್ಕರಿಸುತ್ತಾ ವೇದಿಕೆಯಲ್ಲಿದ್ದಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಇಲ್ಲಿ ನೆರವೇರಿಸಿದ ಸಮಸ್ತ ಸದ್ಭಕ್ತರೇ, ವಿದ್ಯಾರ್ಥಿನಿಗಳೇ, ಗುರುಗಳೇ, ಗುರುಮಾತೆಗಳೇ, ಮೊದಲನೇದಾಗಿ ಪೂಜ್ಯ ಅಪ್ಪರನ್ನ ಮನದಲ್ಲಿ ನೆನಪೊಂದು, ಯಾಕಂದ್ರೆ ಈಗಾಗಲೇ ವಾಸ್ತವಿಕ ವಿಚಾರದಲ್ಲಿ ಅಕ್ಷರ ಬಗ್ಗೆ ಯಾವ ಥರ ಹೇಳಿದ್ರೆ, ಯಾಕಂದ್ರೆ ನಾವನ್ನೆಲ್ಲ ಭಾಳ ಕಡೆ ನೋಡಿದ್ದೀವಿ. ಆದರೆ ನಮ್ಮ ಅಜ್ಜರು ಈ ಥರ ಅಂದ್ರೆ ಅನ್ನದಾನ ಮಾಡಿ ಎಷ್ಟು ಬಡವರಿಗೆ ಅಂದ್ರೆ ಕಷ್ಟ ಕಾಲದಲ್ಲಿ ಹೊಟ್ಟಿಗೆ ಅನ್ನ ಕೊಟ್ಟು ಒಂಥರ ಸಮಾಜ ಸೇವೆ ಮಾಡಿ ಇವತ್ತೆಲ್ಲರೂ ನಮ್ಮ ಬಿಟ್ಟು ಅವರು ಅಗಲಿದ್ರು. ಆದರೆ ಕೊನೆ ಅಂದ್ರೆ ನಮ್ಮ ಸೌಭಾಗ್ಯ, ಎಲ್ಲರೂ ನಮ್ಮ ಭಕ್ತರು ಬೆಳಗಾಗಿದ್ರು. ಯಾಕಂದ್ರೆ ಅವಾಗ ಅಜ್ಜರ ದವಾಖಾನೆಯಾಗಿದ್ರು. ನಾವು ಕೊನೆ ಕ್ಷಣದಲ್ಲಿ ಹೋಗಿ ಪೂಜ್ಯರ ಅವರಂದ್ರೆ ದರ್ಶನ ತಗೊಂಡು ಆಶೀರ್ವಾದ ತಗೊಂಡು ಬಂದಿದ್ವಿ. ಬೆಳಿಗ್ಗೆ ಅವ್ರು ಲಿಂಗೈಕ್ಯರಾದರು. ಅದಕ್ಕೆ ಅಜ್ಜಾರಂದ್ರೆ ಈ ಸ್ಕೂಲ್ ಮಾಡ್ಬೇಕಂದ್ರೆ ಭಾಳ ಆಸೆ ಇತ್ತು. ಮತ್ತು ಅವ್ರ ವಿಚಾರ ಹೆಂಗಿತ್ತಂದ್ರೆ ಸಮಾಜದಲ್ಲಿ ಎಲ್ಲಕ್ಕಿಂತ ದೊಡ್ಡ ಬದಲಾವಣೆ ಆಗಬೇಕು, ಪರಿವರ್ತನೆ ಆಗ್ಬೇಕಂದ್ರೆ ಫಸ್ಟು ಶಿಕ್ಷಣದಿಂದ ಆಗಬೇಕು. ಶಿಕ್ಷಣ ಬಿಟ್ಟರೆ ಯಾವುದೂ ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅಂಥ ಕನಸುಗಳನ್ನ ಹೊತ್ಕೊಂಡು ಈ ಭೂಮಿ ಮೇಲೆ ಪೂಜ್ಯರು ಬಂದಿದ್ರು. ಬರೋದ್ನಾಗ ಮಾನವಾಗಿ ಬಂದರು. ನಮ್ಮೆಲ್ಲ ಬಿಟ್ಟು ಹೋಗಿದಾಗ ದೇವಮಾನಾಗಿ ಹೊರಬಂದ್ರೆ ದೇವರಾಗಿ ನಮ್ಮ ಬಿಟ್ಟು ಅವರೆಲ್ಲ ಸ್ವರ್ಗ ಸೇರ್ಕೊಂಡವರು. ಅಂಥ ಪುಣ್ಯಾತ್ಮನು, ಅಂಥ ದೊಡ್ಡ ಜ್ಞಾನಿ ಭಕ್ತಿ ಇರುವಂಥ ಪೂಜ್ಯರ ಆತ್ಮಕ್ಕೆ ಭಗವಂತ ಅವರು ಎಲ್ಲಿದ್ದರು ಅವರು ಶಾಂತವಾಗಿರಬೇಕು. ಅವರು ಎಲ್ಲಿದ್ದರು ಅಲ್ಲಿದ ಎಲ್ಲ ಮಕ್ಕಳ ಮೇಲೆ, ಈ ಸಂಸ್ಥೆ ಮೇಲೆ, ನಮ್ಮ ಮೇಲೆ ಸದಾ ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಬೇಕಂತೇಳಿ ಆ ಭಗವಂತಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತೀನಿ. ಮತ್ತು ಅದಾದ ನಂತರ ಎಲ್ಲ ನಮ್ಮ ಭಕ್ತರು ಏನಿದಾರಲ್ಲ, ನಾನು ಅವ್ರು ಬಂದ ಮಾತಿಂದ ಏನು ಅಜ್ಜಾರ ಒಂದು ದಾರಿ ಅಥವಾ ಅವರೊಂದೇನು ರಥ ಜಗ್ಗೊಂಬಂದು ನಡುವ ಹಾದಿಯಲ್ಲಿ ಬಿಟ್ಟಿದ್ದಾರೋ ಅದು ಮುಂದೆ ಹೋಗ್ಬೇಕು, ವಾಪಸ್ ಹಿಂದೆ ಬರಬಾರ್ದು. ನೀವೆಲ್ಲ ಭಕ್ತರು ಕೂಡಿ ಅವರೇನೊಂದು ಈ ದಾನ ಧರ್ಮದಂಥ ರಥನ ಜಗ್ಗೊಂಬಂದು ಅರ್ಧ ಹಾದಿ ಬಿಟ್ಟರು. ನೀವು ಎಷ್ಟು ಸಾಧ್ಯ ಆಗ್ತೈತೆ ಅದನ್ನು ಮುಂದೆ ಜಗ್ಕೊಂಡು ಹೋಗ್ಬೇಕು, ಹಿಂದೆ ಒಟ್ಟೆ ನೋಡಿಸ್ಬೇಕಾಗ್ತೈತೆ. ಅದು ಮುಂದೆ ಹೋಗ್ಬೇಕಾದ್ರೆ ಎಷ್ಟು ಶಕ್ತಿ ದೇವರು ಮುಂದೆ ಜಗಿಸಿ ಅವ್ರು ಮಾಡಿದಂಥ ಸಮಾಜ ಸೇವೆ ನೀವು ಮಾಡಬೇಕು. ಯಾಕಂದ್ರೆ ಎಲ್ಲರೂ ಹೇಗೆ ಯಾವತ್ತೂ ಸದಾ ಈ ಮಠದ ಹಿಂದೆ, ಈ ಭಕ್ತರ ಹಿಂದೆ ನಾವು ಯಾವತ್ತೂ ನಿಮ್ಮ ಬೆನ್ನೆಲುವಾಗಿ ನಿಲ್ತೀವಿ ಅಂತ ಹೇಳಿ ನಾನು ಆಶ್ವಾಸನೆ ಕೊಟ್ಟಿದ್ದೀನಿ. ಮುಂದೆ ಅದಕ್ಕೆ ಪೂಜ್ಯರ ಕಂಡಂಥ ಕನಸು ನನಸು ಮಾಡ್ಬೇಕಾದ್ರೆ ನಾವೆಲ್ಲರೂ ಭಕ್ತರು ಭಾಳ ಅಂದ್ರೆ ಶ್ರಮದಿಂದ ಕೆಲಸ ಮಾಡಬೇಕು. ಇಲ್ಲಿದ್ದಂಥ ಅನೇಕ ವಿದ್ಯಾರ್ಥಿಗಳು ತಾವೆಲ್ಲರೂ ಬೇಕಾದ್ರೆ ಅಜ್ಜರಿಗೆ ಶಿಕ್ಷಣದಲ್ಲಿ ಸಮಾಜ ಅಂದ್ರೆ ಪರಿವರ್ತನೆ ಆಗಬೇಕು, ಸಮಾಜ ಸುಧಾರಿಸಬೇಕಾದ್ರೆ ಅವರೇನು ಕನಸು ಕರ್ಕೊಂಡು ಬಂದಿದ್ರು. ಅದನ್ನು ಅವ್ರ ಕನಸನ್ನು ನೀವು ಕೊಟ್ಟಂಥ ಎಲ್ಲ ವಿದ್ಯಾರ್ಥಿಗಳು ನೀವು ಅದನ್ನು ಪೂರ್ಣ ಮಾಡಬೇಕು. ಅವ್ರ ಕನಸನ್ನು ನನಸು ಮಾಡಬೇಕು. ಸದಾ ಯಾವತ್ತೂ ಅವರ ಆಶೀರ್ವಾದ ಅನುಗ್ರಹ ನಮ್ಮ ಎಲ್ಲರ ಮೇಲೆ ಇರಬೇಕಂತ ಹೇಳುತ್ತಾ, ಯಾಕಂದ್ರೆ ದೊಡ್ಡ ಪ್ರಮಾಣದಲ್ಲಿ ಒಂದು ಗ್ಯಾದರಿಂಗ್ ಮಾಡಿದಾಗ ನನಗೆ ಬರೋಕ್ಕೆ ಸುಮಾರು 10,000 ಜನ ಶೇರ್ ಕಾರ್ಯಕ್ರಮ ಮಾಡಿದ್ರು, ಬರೋಕ್ಕಾಗಲಿಲ್ಲ. ಆದರೆ ಇವತ್ತು ಬಂದು ಪೂಜ್ಯರ ದರ್ಶನ ತಗೊಳ್ಳೋಂಥ ಅವಕಾಶ ಇತ್ತು, ಭಕ್ತರಿಗೂ ಭೇಟಿಯಾಗುವಂಥ ಅವಕಾಶ ಇತ್ತು. ಅದಕ್ಕೆ ಈ ಮಠದ ಮೇಲೆ ಇನ್ನೂ ಭಗವಂತನ ಆಶೀರ್ವಾದ ಇದ್ದಲ್ಲಿ ಮಠ ಇನ್ನೂ ಭಾಳ ಎತ್ತರ ಬೆಳೀಲಿ, ಈ ಶಾಲೆ ಇನ್ನೂ ಎತ್ತರ ಬೆಳೆದು ಇಲ್ಲಿ ಕಲಿಯುವಂಥ ಮಕ್ಕಳು ಈ ಸಮಾಜ ಸುಧಾರಣೆಗೆ, ಈ ದೇಶದ ಭವಿಷ್ಯ ನಿರ್ಮಾಣಕ್ಕೆ ತಮ್ಮಿಂದ ಸಾಧ್ಯದಷ್ಟು ಅವೆಲ್ಲ ಕೆಲಸ ಮಾಡಬೇಕು ಹೇಳುತ್ತಾ, ತಾವೆಲ್ಲರೂ ಇವತ್ತು ಇಷ್ಟು ಲೇಟ್ ಆದರೂ ಇಲ್ಲಿ ನಾನು ಕರೆದು ಸತ್ಕಾರ ಮಾಡಿ ಗೌರವ ಕೊಟ್ಟಿದ್ದಕ್ಕಾಗಿ ಈ ಮಠದ ಎಲ್ಲ ಸದ್ಭಕ್ತರಿಗೆ, ಹಿರಿಯರಿಗೆ, ವಿದ್ಯಾರ್ಥಿಗಳಿಗೆ, ಗುರುಗಳಿಗೆ, ಗುರುಮಾತೆಗಳಿಗೆ ಎಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್.